ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇವತ್ತು 11 ಗಂಟೆಗೆ ಕೇಂದ್ರದ ಬಜೆಟ್ ಮಂಡನೆ ಆಗುತ್ತೆ. ಕೇಂದ್ರದ ಬಜೆಟ್ ಮಂಡನೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಬರೋಬ್ಬರಿ 9ನೇ ಬಾರಿಗೆ ಸತತವಾಗಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕದ ಜೊತೆಗೆ ದೇಶದಲ್ಲಿ ಯಾವೆಲ್ಲ ಯೋಜನೆಗಳ ಮೇಲೆ ಈ ಬಾರಿ ಬಜೆಟ್ ಕೇಂದ್ರೀಕೃತವಾಗಬಹುದು ಅನ್ನುವಂತಹ ಚರ್ಚೆಗಳಿಗಾಗಲೇ ಶುರುವಾಗ್ಬಿಟ್ಟಿದ್ದಾವೆ. ಇಲ್ಲಿಯವರೆಗೆ ನಾವು ಕರ್ನಾಟಕದ ನಿರೀಕ್ಷೆಗಳೇನು, ರಾಜ್ಯದ ನಿರೀಕ್ಷೆಗಳೇನು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಹೋದ್ವಿ. ಇನ್ನೊಂದು ಕಡೆಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನು ಅಂದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತಾ ಇದೆ. ಅದಕ್ಕೆ ಏನಾದರೂ ಈ ಬಾರಿಯ ಬಜೆಟ್ನಲ್ಲಿ ವ್ಯವಸ್ಥೆಯನ್ನ ಮಾಡ್ತಾರಾ? ಅದಕ್ಕೆ ಏನಾದರೂ ಸಮರ್ಪಕವಾದಂತಹ ಯೋಜನೆ ತರೋ ಮೂಲಕವಾಗಿ ಆರ್ಥಿಕ ಶಿಸ್ತನ್ನು ತಗೊಂಡ್ಬರ್ತಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎಲ್ಲರೂ ಕೇಳ್ತಾ ಇರುವಂಥದ್ದು ಒಂದೇ, ಪ್ರತಿ ಬಾರಿಯೂ ಸಹ ಸರ್ವಕಾಲಿಕ ದಾಖಲೆ ರೀತಿಯಲ್ಲಿ ಅಂದರೆ ಏರ್ತಾನೇ ಇದೆ ಡಾಲರ್, ರೂಪಾಯಿ ಮೌಲ್ಯ ಕುಸಿತಾನೇ ಇದೆ. ಇದಕ್ಕೆ ಯಾವ ರೀತಿಯಾದಂತಹ ಆರ್ಥಿಕ ಶಿಸ್ತನ್ನು ತೆಗೆದುಕೊಂಡು ಬರ್ತಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದರ ಜೊತೆಗೆ ಈ ಬಾರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕೇಂದ್ರ ಸರ್ಕಾರ ಗಮನ ಹರಿಸೋದಂದ್ರೆ ಒಂದು ಡಿಫೆನ್ಸ್, ರಕ್ಷಣಾ ಇಲಾಖೆಯ ಮೇಲೆ, ರಕ್ಷಣಾ ಸಚಿವಾಲಯದ ಮೇಲೆ ಹೆಚ್ಚಿನ ಹಣವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ರೈಲ್ವೆ, ಮೂಲಸೌಕರ್ಯ, ಡಿಫೆನ್ಸ್, ಸ್ಪೆಷಲಿ AI. ನೀವು ಕಳೆದ ಬಾರಿಯ ಬಜೆಟ್ ಮಂಡನೆ ಮಾಡಿರುವಂತಹ ಸಂದರ್ಭದಲ್ಲಿ ನೋಡ್ತಾ ಹೋದ್ರೆ ಒಟ್ಟು 6 ವಲಯದಲ್ಲಿ ಹಣವನ್ನು ಕೊಡಲಾಗಿತ್ತು ಹೆಚ್ಚಿನ ಪ್ರಮಾಣದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿತ್ತು. ಅದರ ಜೊತೆಗೆ ಉದ್ಯೋಗಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಲಾಗಿತ್ತು. ಅದಾದ ಮೇಲೆ ಯಾರೆಲ್ಲ ನೀವು ಕಳೆದ 4 ವರ್ಷಗಳ ವಿವರವನ್ನು ನೋಡ್ತಾ ಹೋದ್ರೆ 2023, 2024ರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಕೆಳಗಡೆ ಬಿದ್ದಿತ್ತು. ಆದರೆ 2025, 2026ರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಈ ಬಾರಿಯೂ ಸಹ ಮತ್ತೆ ಬೂಸ್ಟ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಕೃಷಿ ವಲಯಕ್ಕೆ ಈ ಬಾರಿಯೂ ಸಹ ಮತ್ತಷ್ಟು ಅವಕಾಶವನ್ನು ಕಲ್ಪಿಸುವಂತಹ ಸಲುವಾಗಿ, ಉತ್ತೇಜನವನ್ನು ಮಾಡುವ ಸಲುವಾಗಿ ಕೃಷಿ ಸಮ್ಮಾನ್ ಯೋಜನೆಗೆ ಈಗೇನು 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಅದನ್ನ 3,000 ರೂಪಾಯಿಗೆ ಏರಿಸುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಅದರ ಜೊತೆಗೆ ಹೆಲ್ತ್ ಕೇರ್ ವಿಚಾರದಲ್ಲಿ ಕಾರಣ ಏನು ಅಂದರೆ, ಈ ಹಿಂದೆನೂ ಸಹ ಬಹಳಷ್ಟು ಬಾರಿ ಬೇಡಿಕೆ ಬರ್ತಾನೆ ಇತ್ತು. ಹೆಲ್ತ್ ಕೇರ್ ವಿಚಾರದಲ್ಲಿ ಅದಕ್ಕೆ ಏನು ಟ್ಯಾಕ್ಸ್ ಇತ್ತಲ್ಲ, ಇನ್ಶೂರೆನ್ಸ್ ವಿಚಾರದಲ್ಲಿ ಅದರಲ್ಲಿ ಸರಳೀಕರಣ ಮಾಡ್ತಾರೆ ಅನ್ನುವಂತಹ ವಿಚಾರ ಚರ್ಚೆಗಳಿಗೆ ಬರ್ತಾ ಇದೆ. ಅದರ ಜೊತೆಗೆ AI, ಯಾಕಂದ್ರೆ AI ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತಹ ಕಾರಣಕ್ಕಾಗಿ, ಅದಕ್ಕೆ ಉತ್ತೇಜನ ಕೊಡುವಂತಹ ಕಾರಣಕ್ಕಾಗಿ, AI ತಂತ್ರಜ್ಞಾನಕ್ಕೆ ಭಾರತ ಸರ್ಕಾರ ಹೆಚ್ಚಿನ ಮಹತ್ವವನ್ನು ಕೊಡುವಂತಹ ಕಾರಣಕ್ಕಾಗಿ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಮೀಸಲಿಡುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಡಿಜಿಟಲ್ ಮೂಲಸೌಕರ್ಯ, ಇದೆಲ್ಲದರ ಬಗ್ಗೆಯೂ ಸಹ ಕೇಂದ್ರ ಸರ್ಕಾರ ಈ ಬಾರಿ ತಲೆ ಕೆಡಿಸಿಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.